ಸಭೆಯಲ್ಲಿರುವಂಥ ದೊಡ್ಡ ಒಂದು ಸಮಸ್ಯೆ ಏನಂದ್ರೆ ಸಭೆ ಎಂಬುದಾಗಿ ನಾವು ಮಾತನಾಡ್ತಿರ್ಬೇಕಾದ್ರೆ ನಾನು ಕ್ರಿಸ್ತನ ದೇಹದ ಬಗ್ಗೆ ಮಾತನಾಡ್ತಿದ್ದೇನೆ. ಈ ದಿನ ಸಭೆ ತನ್ನ ಸ್ವಂತ ಬಲವನ್ನ, ಒಂದು ವ್ಯಕ್ತಿಯು, ಒಂದು ವಿಶ್ವಾಸಿಯು ತನ್ನ ಸ್ವಂತ ಬಲವನ್ನ ಎಷ್ಟು ನಂಬ್ತಾನೋ ಅಷ್ಟು ಕೂಡ ಪ್ರಾರ್ಥನೆ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ನಿಜನ ಇಲ್ವಾ ಹೇಳ್ರಿ? ಸ್ವಂತ ಒಂದು ಬಲದ ಮೇಲೆ ಎಷ್ಟು ನಂಬಿಕೆ ಇದೆಯೋ ಅಷ್ಟು ಕೂಡ ಪ್ರಾರ್ಥನೆ ಮೇಲೆ ಅನ್ನೋದಾದ್ರೆ ದೇವರ ಮೇಲೆ ಅವನಿಗೆ ನಂಬಿಕೆ ಇಲ್ಲ. ಪ್ರಾರ್ಥನೆ ಎದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ? ಒಂದು ವೇಳೆ ಎಲ್ಲ ಮಿಸ್ ಆದ್ರೆ ದೇವರು ಎಲ್ಲಾದ್ರೂ ಕಾಪಾಡಲಿ ಅನ್ನುವಂಥ ಪರಿಜ್ಞಾನ ಒಂದು ವಿಶ್ವಾಸಿಯಲ್ಲಿ ಇರೋದಾದ್ರೆ ಅವನು ದೇವರ ಮೇಲೆಯೋ ಪ್ರಾರ್ಥನೆ ಮೇಲೆಯೋ ನಂಬಲೇ ಇಲ್ಲ ಅಂದಮೇಲೆ ಅವನು ವಿಶ್ವಾಸಿ ಅನ್ನೋದು ಕರೆಯೋದಕ್ಕೆ ಏನಿದೆ? Hallelujah. Why we call you as a believer? Why we are called as believer? Believer ಅಂದ್ರೆ ಅರ್ಥ ಏನು? ನಂಬುವವನು. ಪ್ರಾರ್ಥನೆನೇ ನಂಬಿಕೆ ಇಲ್ಲದೆ ಹೋಗ್ಬಿಟ್ರೆ ನಾವು ಯಾವ ಮೂಲೆಗೆ ವಿಶ್ವಾಸಿಗಳರಿ ನಾವು? Hallelujah. ಯಾರ್ರಿ ವಿಶ್ವಾಸಿ ಅಂದ್ರೆ ಯಾರು ಗೊತ್ತಾ? ದೇವರು ಮಾತ್ರವೇ ಇದರಿಂದ ನನ್ನನ್ನು ಬಿಡಿಸಲು ಶಕ್ತನೆಂಬುದಾಗಿ. ಕ್ರಿಸ್ತನು ಮಾತ್ರವೇ ನನಗೋಸ್ಕರ ಸತ್ತನು. ಕ್ರಿಸ್ತನು ಮಾತ್ರವೇ ನನ್ನ ಪಾಪಗಳಿಗಾಗಿ ಆತನು ಜೀವವನ್ನು ಕೊಟ್ಟು, ಕ್ರಿಸ್ತನು ಮಾತ್ರವೇ ನನ್ನ ಜೀವಿತವನ್ನು ಬದಲಾಯಿಸಿದನು. ಕ್ರಿಸ್ತನು ಮಾತ್ರವೇ ನನ್ನ ಒಂದು ಪರಿಸ್ಥಿತಿಗಳನ್ನು ಬದಲಾಯಿಸೋದಕ್ಕೆ ಸಾಧ್ಯ. ಕ್ರಿಸ್ತನು ಮಾತ್ರವೇ ನನ್ನನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ. ಯೇಸು ಮಾತ್ರವೇ. ದಟ್ ಈಸ್ ಬಿಲೀವಿಂಗ್. ದಟ್ ಈಸ್ ಬಿಲೀವಿಂಗ್. ಅದಕ್ಕೆ ಏನೆಂಬುದಾಗಿ ವಿಶ್ವಾಸಕ್ಕೂ ನಿರೀಕ್ಷೆಗೂ ವ್ಯತ್ಯಾಸ ಇದೆ. ನಿರೀಕ್ಷೆ ಅನ್ನುವಂಥದ್ದು ಒಂದು ಎದುರುನೋಟ. ಅದು ನಿರೀಕ್ಷೆ ಅನ್ನುವಂಥದ್ದು ಏನಾದರೂ ನನಗೆ ಲಾಟ್ರಿ ಬಂದ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತಿದೆಯಲ್ಲ, ಅದು ನಿರೀಕ್ಷೆ. ಅರೆ ನಂಬಿಕೆ ಅದಲ್ಲ. ನನಗೆ ಬರ್ತದೆ ಅಂತ ನಂಬ್ತಿರಲ್ಲ, ಅದೇ ನನಗೆ ಸಿಗದೆ ಬೇರೆ ಯಾರಿಗೆ ಸಿಗ್ಲಿಕ್ಕಿದೆ, ನನ್ಗೇನೆ ಅದು ಅಂತ ನಂಬ್ತೀರ ನೋಡಿ, ಅದ್ರಿ. ಈ ದಿನ ಪರಲೋಕಕ್ಕೆ ಬೇಕಾಗಿರೋದು ನಿಮ್ಮ ನಿರೀಕ್ಷೆ ಅಲ್ಲ ರೀ. ಪರಲೋಕಕ್ಕೆ ಬೇಕಾಗಿರೋದು ನಿಮ್ಮ ನಂಬಿಕೆ. ನಂಬಿಕೆ ತುಂಬಿದಂಥ ಪ್ರಾರ್ಥನೆ. ಯೇಸು ಸ್ವಾಮಿ ಹೇಳಿದ್ರು, ಸಾಸುವೆ ಕಾಳಿನಷ್ಟು ನಿನಗೆ ನಂಬಿಕೆ ಇದ್ರೆ ಸಾಕು. ಈ ಪರ್ವತಗಳು ಕಿತ್ತುಕೊಂಡೋಗಿ ನೀರಲ್ಲಿ ಸಮುದ್ರದಲ್ಲಿ ಬೀಳಿದ್ರೆ ಅದು ಬೀಳ್ತದೆ. ಅದ್ರಿ ನಿಜವಾದ ಪ್ರಾರ್ಥನೆ. ನಾ ಪ್ರಾರ್ಥಿಸ್ತಾನೆ ಒಂದು ದಿನ ಈ ಒಂದು ಸಭೆಯ, ನಮ್ಮ ಸಭೆಯ ನಿರೀಕ್ಷೆ, ನಮ್ಮ ಸಭೆಯ ಬಂಡೆ, ನಮ್ಮ ಸಭೆಯ ಒಂದು ಬಲ ಅದು ಪ್ರಾರ್ಥನೆಯಾಗಿ ಮಾರ್ಪಡಲಿ. Hallelujah. The Bible says the church prayed unceasingly. Unceasingly ಅನ್ನೋ ವರ್ಡ್ ನೀವು ಅಪೊಸ್ತಲರ ಕೃತ್ಯದಲ್ಲಿ ತುಂಬಾ ನೋಡ್ಬೋದು. ನೀವು ತುಂಬಾ ನೋಡ್ಬೋದು. ಅವರು ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ರು. ಅವರು ಎಡೆಬಿಡದೆ ಕೂಡಿ ಬಂದರು. ಅವ್ರು ಕೂಡಿ ಬಂದಾಗ ಎಡೆಬಿಡದೆ ಅವರು ರೊಟ್ಟಿನ ಮುರಿದ್ರು. ಒಂದು ಥೆಸಲೋನಿಕ 5ನೇ ಅಧ್ಯಾಯ 17ನೇ ವಾಕ್ಯ ಓದಿ ನೋಡ್ರಿ. ದೇವರ ವಾಕ್ಯ ಹೇಳ್ತದೆ, ಪ್ರೇ ವಿದೌಟ್ ಸೀಸಿಂಗ್. ಎಡೆಬಿಡದೆ ಪ್ರಾರ್ಥನೆ ಮಾಡ್ರಿ. Hallelujah. ನಾವು ಏನು ಮಾಡ್ತೇವೆ? ಒಂದು ವೇಳೆ ಪ್ರಾರ್ಥನೆ ಮಾಡಿದ್ರು ಕೂಡ 1 ಬಾರಿ 2 ಬಾರಿ ಮಾಡಿಬಿಟ್ಟು ಆ ನಂತರ ನಮ್ಮ ಕೆಲಸ ಏನಿದೆಯೋ ಅದನ್ನ ಮಾಡ್ತೇವೆ. ಹಂಗಂದ್ರೆ ನಾವು ಆಯ್ತಾ ಮುಗಿತಾ, ಸರಿ ಬಿಡು, ಹೋಗ್ಲಿ ಬಿಡು, ಅದು ದೇವ್ರು ಕೊಡ್ಲಿಲ್ಲ ಅನ್ಸ್ತದೆ, ಅವ್ರಿಗೆ ಫೋನ್ ಮಾಡು, ಸಾಲ ಎಷ್ಟು ಕೊಡ್ತಾನೆ. Hallelujah. ಒಂದು ವ್ಯಕ್ತಿ ಬಂದು ಹೇಳಿದಂತೆ, ದೇವ್ರ ಪ್ರಾರ್ಥನೆನ ನನ್ನ ಪ್ರಾರ್ಥನೆನ ಕೇಳ್ತಾರೆ ಅಂತ ಹೇಳಿ ನಂಬಿಕೆಯಿಂದ ಅವನು ಮನೆಯಲ್ಲಿ ಕಿಟಕಿ ತೆರೆದು ನೋಡಿದ್ರೆ ಮುಂದೆ ಒಂದು ದೊಡ್ಡ ಪರ್ವತ ಇದ್ದದ್ದು. ಆ ಪರ್ವತನ ನೋಡಿ ಹೇಳಿದಂತೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಪರ್ವತಗಳು ಕಿತ್ಕೊಂಡು ಹೋಗ್ತದೆ ಎಂಬುದಾಗಿ ಹೇಳಿದ್ರಲ್ಲ ದೇವರೇ, ಯೇಸು ನಾಮದಲ್ಲಿ ಪ್ರಾರ್ಥನೆ ಇದು ಕಿತ್ಕೊಂಡು ಹೋಗ್ತದೆ ಅಂತ ಫುಲ್ ನಂಬಿಕೆ ಇದೆ ನನಗೆ ಅಂತೇಳಿ ಮೊಣಕಾಲು ಹಾಕಿ ಪ್ರಾರ್ಥನೆ ಕಣ್ಮುಚ್ಚಿ ಕಣ್ಣು ತೆರೆದು ನೋಡ್ರೆ ಪರ್ವತ ಅಲ್ಲೇ ತಂದೆ. Hallelujah. ಮತ್ತೆ ಪ್ರೇಯರ್ ಮಾಡಂತೆ, ಯೇಸುವಿನ ನಾಮದಲ್ಲಿ ಕರ್ತನೆ ನಿನ್ನ ನಾಮದಲ್ಲಿ ನಾನು ಕಟ್ಟಲೆ ಇಡ್ತೇನೆ, ಅದು ಕಿತ್ಕೊಂಡು ಹೋಗಿ ಸಮುದ್ರದ ಆಳದಲ್ಲಿ ಬೀಳಿ ಎಂಬುದಾಗಿ ಅವ್ನು ಪ್ರೇಯರ್ ಮಾಡಿ ಮತ್ತೆ ಕಣ್ ತೆರೆದ್ರೆ ಆ ಪರ್ವತ ಅಲ್ಲೇ ಇದೆ. 3 ಸತಿ ಆಯಿತು, 4 ಸತಿ ಆಯಿತು, 10 ಸತಿ ಆಯಿತು, ಪರ್ವತ ಅಲ್ಲೇ ಇದೆ. ಆಮೇಲೆ ಅದಾದಮೇಲೆ ಅವ್ನು ಹೇಳಿದ್ದಂತೆ, ನನಗೆ ಗೊತ್ತಿತ್ತು ಇದು ಹೋಗೋದಿಲ್ಲ ಅಂತ. ನಾನು ಮೊದಲೇ ಪ್ರೇಯರ್ ಮಾಡಬೇಕಾದ್ರೆ Hallelujah. ಫಸ್ಟ್ ಟೈಮ್ ಮೊಣಕಲಾಗ್ದಾಗೆ ಅನ್ಕೊಂಡಿದ್ದು ಹೋಗಲ್ಲ ಇದು ಅಂತ. ಯಾವ ನಂಬಿಕೆ ರೀ? Hallelujah. ನಂಬಿಕೆನೇ ಇಲ್ಲದೆ ಬಂದ್ಬಿಟ್ಟು ದೇವ್ರನ್ನ ಟೆಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಂಥದ್ರಕ್ಕೆ ಯಾವ ಒಂದು ಅರ್ಥನೂ ಇಲ್ಲ. Hallelujah. ಈ ದಿನ ನಾನು ನಿಮಗೆ ಹೇಳ್ತಾ ಇರೋದು ಒಂದೇ, ನಿಮ್ಮಿಂದ ಏನು ಮಾಡೋಕ್ಕಾಗ್ತಾ ಇಲ್ವಾ? ಪ್ರಾರ್ಥನೆ ಒಂದೇ ಮಾಡ್ರಿ ಸಾಕು. ವಾಕ್ಯ ಹೇಳ್ತದೆ, ಪೇತ್ರನಿಗಾಗಿ ಅವ್ರು ಪ್ರಾರ್ಥನೆ ಮಾಡಿದ ಕೂಡಲೇ ಪರಲೋಕದಿಂದ ದೂತರು ಸೆರೆ ಒಳಗೆ ಬಂದ್ಬಿಟ್ರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪೇತ್ರನು ಮಲಗಿದ್ದಾಗ ಆತನನ್ನು ಎಬ್ಬಿಸಿ
ಆಮೆನ್, ನಡಿ ನಿನ್ನ ಒಂದು ಮೇಲಂಗಿಯನ್ನು ಹಾಕೋ ಬಾ ಎಂಬುದಾಗಿ ಹೇಳಿದಾಗ ಒಂದೊಂದು ದ್ವಾರಗಳು ತಾನಾಗಿ ತೆರೆಯೋದಕ್ಕೆ ಆರಂಭಿಸಿದೆ. ಎಲ್ಲಿ ಪ್ರಾರ್ಥನೆ ಮಾಡ್ತಾ ನಿರತರಾಗಿದ್ದರೋ ಅವರ ಬಳಿಯಲ್ಲೇ ಪೇತ್ರನ್ನ ಕರ್ಕೊಂಬಂದು ನಿಲ್ಲಿಸ್ಬಿಟ್ರು ದೇವರು. ಎಷ್ಟು ಜನ ಆಮೇಲೆ ಎಂಬುದಾಗಿ ಹೇಳ್ತೀರ? ಯಾವ ಪರಿಸ್ಥಿತಿ ಮಾರ್ಪಡಬೇಕೆಂಬುದಾಗಿ ನೆನೆಸ್ತಿರೋ ಆ ಪರಿಸ್ಥಿತಿಯನ್ನು ಮಾರ್ಪಡಿಸಿ ಅದ್ಭುತವನ್ನು ನಿಮ್ಮ ಕಣ್ಣ ಮುಂದೆ ತಂದು ನಿಲ್ಲಿಸುವಂಥ ದೇವರು ನಿಮಗಿದ್ದಾನೆ. ಹಲ್ಲೆಲೂಯಾ. ನೀನು ಪ್ರಾರ್ಥನೆಯನ್ನು ಕೇಳುವ ದೇವರಾಗಿರೋದ್ರಿಂದ ನರರೆಲ್ಲರೂ ನಿನ್ನ ಬಳಿಯಲ್ಲಿ ಬರುವರೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಆಮೇಲೆ ಹಲ್ಲೆಲೂಯಾ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನೀ ಕೇಳಿಕೋ, ನೀ ಇದುವರೆಗೂ ಏನನ್ನ ಕೇಳಲಿಲ್ಲ ಎಂಬುದಾಗಿ ದೇವರು ವಾಕ್ಯ ಹೇಳ್ತದೆ. ಯಾಕೆ ಗೊತ್ತರ? ನಮ್ಮ ಪ್ರಾರ್ಥನೆಗಳು ವಿಶ್ವಾಸ ತುಂಬಿರುವಂಥ ಪ್ರಾರ್ಥನೆಗಳಾಗಿಲ್ಲ. ನಮ್ಮ ಪ್ರಾರ್ಥನೆಯ ಮೇಲೆಯೇ ನಮಗೆ ನಂಬಿಕೆ ಇಲ್ಲ. ನಾವು ನೆನೆಸುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾಗಿ ಕಾರ್ಯ ಮಾಡುವಂಥ ದೇವರು ನಮ್ಮ ಸಂಗಡ ಇರಬೇಕಾದ್ರೆ ನಾವು ನಂಬಬೇಕಾದದ್ದು ಒಂದೇ ಒಂದು, ನನ್ನ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳುವಂಥ ದೇವರು, ನನ್ನ ದೇವರು ನನಗೆ ಸದುತ್ತರವನ್ನು ಕೊಡುವಂಥ ದೇವರು. ಅದಕ್ಕೆ ಕೀರ್ತನೆಗಾರನಾದಂಥ ದಾವೀದನು ಹೇಳ್ತಾನೆ, ದ ರೈಚಿಯಸ್ ಕ್ರೈ ಅಂಡ್ ದ ಲಾರ್ಡ್ ಹಿಯರ್ಸ್ ಇಟ್. ನೀತಿವಂತನು ಮೊರೆ ಇಡಲು ಕರ್ತನು ಆಲಿಸುವನು. ಅದೇ ದಾವೀದನು ಹೇಳ್ತಾನೆ, ಇಕ್ಕಟ್ಟು ಕಾಲದಲ್ಲಿ ನಾ ದೇವರಿಗೆ ನಾ ಮೊರೆ ಇಟ್ಟೆ, ಆತನು ನನಗೆ ಸದುತ್ತರವನ್ನು ದಯಪಾಲಿಸನು. ದಾವೀದನು ಆತನು ಯುದ್ಧ ಶೂರನಾಗಿದ್ದರೂ ಕೂಡ ಆತನು ಸೌಲನ ವಿರುದ್ಧವಾಗಿ ಯುದ್ಧ ಮಾಡೋದಕ್ಕೆ ಹೋಗಲಿಲ್ಲ. ಅವನು ಆತನ ಬಲವನ್ನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಆತನು ನಂಬಿದ್ದು ಪ್ರಾರ್ಥನೆಯನ್ನೇ. ಗುಹೆಗಳಲ್ಲಿ ಇದ್ರೂ ಕೂಡ, ಎದುರಿ ಓಡ್ತಾ ಇದ್ರೂ ಕೂಡ ಆತನ ನಂಬಿಕೆ ಎಲ್ಲ ಕೂಡ ದೇವರು ನನ್ನ ಪ್ರಾರ್ಥನೆಯನ್ನು, ನನ್ನ ಮೊರೆಯನ್ನು ಕೇಳ್ತಾನೆ. ಹಲ್ಲೆಲೂಯಾ. ಸಭೆಯ ಈ ದಿನ ಒಂದು ನಿರ್ಧಾರ ಮಾಡೋಣ. ಈ ಸ್ಥಳದಿಂದ ಹೋಗೋದಕ್ಕಿಂತ ಮುಂಚೆ ನಾನು ಪ್ರಾರ್ಥನೆ ಮಾಡೋ ವ್ಯಕ್ತಿಯಾಗಿ ಮಾರ್ಪಡ್ತೇನೆ. ಹಲ್ಲೆಲೂಯಾ. ನಾನು ಕೂಡ ದೇವರ ಸಮ್ಮುಖದಲ್ಲಿ ಬಿದ್ದಿದ್ದು, ದೇವರೇ ನನ್ನ ಪರಿಸ್ಥಿತಿ ಹೀಗಿದೆ ಎಂಬುದಾಗಿ ದೇವರ ಮುಂದೆ ಹೇಳ್ಕೊಳ್ತೇನೆ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಕೇಳಿಕೊಳ್ಳಿರಿ ನಾನು ಕೊಡುತ್ತೇನೆ. ಹಲ್ಲೆಲೂಯಾ. ವೆನ್ ಯು ಆಸ್ಕ್ he shall give you. ಕೇಳದೇನೆ ಏನ್ರಿ ಕೊಡ್ತಾನೆ ದೇವರು? ಆತನು ಎಲ್ಲವನ್ನು ಅರಿತಿರುವಂಥ ದೇವರು. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯೋಬನು ಹೇಳ್ತಾನೆ, ನನ್ನ ಬಾಯಲ್ಲಿ ಮಾತು ಬರುವುದಕ್ಕಿಂತ ಮುಂಚೆಯೇ ನಾ ಯಾವುದನ್ನು ಕೇಳ್ತೇನೆ ಎಂಬುದಾಗಿ ನೀವು ತಿಳ್ಕೊಂಡಿದ್ಯಾ ದೇವರೇ? ಹೌದಾ ಇಲ್ವಾ ಹೇಳ್ರಿ? ನಾವು ಹೇಳೋ ಅವಶ್ಯಕತೆ ಇಲ್ಲ ರೀ ದೇವರಿಗೆ. ನಾವು ದೇವರ ಹತ್ರ ಈ ಪರಿಸ್ಥಿತಿ ಹಿಂಗಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಆರಾಧಿಸ್ತಿರುವಂಥ ದೇವರು ಆತನು ಸರ್ವವ್ಯಾಪಿಯಾದ ದೇವರು. ಎಲ್ಲ ಸ್ಥಳದಲ್ಲೂ ಇದ್ದಾನೆ, ಎಲ್ಲವನ್ನು ಅರಿತಿದ್ದಾನೆ. ಈಸ್ ಓಮ್ನಿಪೊಟೆಂಟ್, ಈಸ್ ಓಮ್ನಿಪ್ರೆಸೆಂಟ್ ಅಂಡ್ ಈಸ್ ಓಮ್ನಿಸಿಯೆಂಟ್. ಆತನು ಸರ್ವವ್ಯಾಪಿ, ಸರ್ವಜ್ಞಾನಿ, ಆತನು ಸರ್ವಶಕ್ತನು ಆತನು. ಬಟ್ ಯಾಕೆ ದೇವರು ಹೇಳ್ತಾರೆ ಕೇಳಿಕೋ ಅಂದ್ರೆ ಅದರ ಅರ್ಥ ನನ್ನ ನಂಬಿಕೆ ನೀನೇ ದೇವರೇ ಎಂಬುದಾಗಿ ತೋರಿಸ್ತದೆ. ವೆನ್ ಯು ಪ್ರೇ ಯು ಸೇ ಲಾರ್ಡ್ ಇನ್ ಜೀಸಸ್ ನೇಮ್. ನನ್ನ ಹೆಸರಿನಿಂದ ಅಲ್ಲ, ಯಾವನ ಹೆಸರಿನಿಂದ ಅಲ್ಲ, ಯಾವುದರಿಂದಲೂ ಅಲ್ಲ, ನಿನ್ನ ನಾಮದಲ್ಲಿ ಅದ್ಭುತ ನಡೆಯಲಿ ಎಂಬುದಾಗಿ ನೀವು ಹೇಳಬೇಕಾದ್ರೆ ಅದರ ಅರ್ಥ ನೀನು ಮಾತ್ರವೇ ನನಗೆ ವಿಶೇಷ ಸಹಾಯಕನು. ಯೆರೆಮೀಯ 33:3 ನನ್ನ ನಾಮವನ್ನು ಕೂಗಿಕೋ, ನಾನು ನಿನಗೆ ಉತ್ತರವನ್ನು ಕೊಡ್ತೇನೆ. ಹಲ್ಲೆಲೂಯಾ. ಕೇಳಿರಿ ಕೊಡಲ್ಪಡುವುದು. ಅದ್ರ ಮುಂದೆ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಕೇಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ವಾಹ್, ಹಲ್ಲೆಲೂಯಾ. ಎಲ್ಲರೂ ಹೇಳೋಣ ಬಾಯ್ತಾರೆ, ಕೇಳುವ ಪ್ರತಿಯೊಬ್ಬನು ಹೊಂದಿಕೊಳ್ಳುವನು. ಹಲ್ಲೆಲೂಯಾ. ಪರಿಸ್ಥಿತಿ ಎಷ್ಟೇ ಮೋಸವಾಗಿರಲಿ ಅಥವಾ ಎಷ್ಟೇ ಸಣ್ಣ ಸಮಸ್ಯೆ ಆಗಿರಲಿ, ನಮ್ಮ ಒಂದು ನಂಬಿಕೆ ಪ್ರಾರ್ಥನೆಯಾಗಿ ಮಾರ್ಪಡಬೇಕು. ಹಲ್ಲೆಲೂಯಾ.